ಅಣ್ಣ ಇವತ್ತು ಬೆಳಗ್ಗೆ ಒಂದು ಟಿವಿಲೆಲ್ಲ ನೋಡಿರ್ತೀರ, ಚನ್ನಪಟ್ಟಣ ಭಾಗ ಸುತ್ತಮುತ್ತ ಎಲ್ಲ ಓಡಾಡಿದ್ ಕಾಡಾನೆ ದಾಂಧಲೆ ಮಾಡಿತ್ತು. ರಾತ್ರಿ ಅಷ್ಟೊತ್ತಿಗೆ ಕ್ಯಾಪ್ಚರ್ ಆಗೋಯ್ತು. ಸೊ ಫಾಸ್ಟ್ ಆಗಿ ಕ್ಯಾಪ್ಚರ್ ಮಾಡ್ಯಾರ ಅರಣ್ಯ ಇಲಾಖೆ. ನೀವು ಕೂಡ ನೋಡಿದೀರಾ, ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಹೌದು, ಇವತ್ತು ಬೆಳಗ್ಗೆ ಚನ್ನಪಟ್ಟಣ ಪಕ್ಕ ನೀಲ್ಸಂದ್ರ ಅಲ್ಲಿ ಹೌಸಿಂಗ್ ಬೋರ್ಡ್ ಹತ್ರ ಎಲ್ಲ ಆನೆ ಬೆಳಿಗ್ಗೆನೆ ಬಂದ ಊರೊಳಗೆ ಬಂದು ನುಗ್ಗಿದೆ, ಜನವಸತಿ ಒಳಗೆ. ಆಮೇಲೆ ಒಂದು ಕಾರಿಗೆ ಡ್ಯಾಮೇಜ್ ಮಾಡಿದೆ, ಒಂದು ಹಸುವಿನ ಮೇಲೆ ದಾಳಿ ಮಾಡಿದೆ. ಸುಮಾರು ಒಂದು 18 ವರ್ಷದ ಗಂಡಾನೆ. ಆಮೇಲೆ ಅದು ದೊಡ್ಡ ಹಾಹಾಕಾರ ಇದ್ದು ಎಲ್ಲ ಕಡೆ ಹೂವಾಟ ಕಿರ್ಚಾಟ ಎಲ್ಲ ನಡೆದಿದೆ. ಅಂದ್ರೆ ಸಡನ್ ಆನೆ ಮನೆ ಅಂದ್ರೆ ಊರೊಳಗೆ ದಾಳಿ ಮಾಡಿ ಕೂಡಲೇ ಆಮೇಲೆ ಅದನ್ನ ಹಿಡಿಯಕ್ಕೆ ಅರಣ್ಯ ಇಲಾಖೆಯರು ಹಿಡಿಯಕ್ಕೆ ಅಂತ ಎಲ್ಲ ವ್ಯವಸ್ಥೆ ಮಾಡ್ಕೊಂಡು ನಮ್ಮ ನಾಗರಹೊಳೆ ಮುತ್ತಿಗೋಡಿನ ರಮೇಶ್ ಡಾಕ್ಟ್ರು, ಆಮೇಲೆ ಬನ್ನೇರುಘಟ್ಟದ ಆನಂದ್ ಮತ್ತೆ ಆದರ್ಶ್ ಮೈಸೂರು, ಇವ್ರುಗಳು ವೈಲ್ಡ್ ಲೈಫ್ ಡಾಕ್ಟರ್ಗಳೆಲ್ಲ ಸೇರ್ಕೊಂಡು ಹೋಗ್ತಾರೆ. ಆಮೇಲೆ ಸುಣ್ಣಘಟ್ಟ ಅಂತ ಒಂದು ಊರ ಹತ್ರ ಅಲ್ಲಿ ಅಡಿಕೆ ತೋಟದಲ್ಲಿ ಇರ್ತದೆ. ಇವರು ಆನೆಗಳು ಸಾಕಾನೆಗಳು ಯಾವು ಇಲ್ದಲೆ ಅಲ್ಲಿ ಹೋಗಿ ಹೊಡಿತಾರೆ. ಅಷ್ಟು ಆನೆನ ಹೊಡೆದು ಅದು ಕೈ ಕಾಲೆಲ್ಲ ಕಟ್ಟಿ ಎಲ್ಲ ಮರಕ್ಕೆ ಕಟ್ಟಿರ್ತಾರೆ. ಆಮೇಲೆ ನಮ್ಮ ಮುತ್ತಿಗೋಡಿನಿಂದ ಆನೆಗಳು ಹೋಗ್ತವೆ. ಶ್ರೀಕಂಠ, ಭೀಮ, ಆಮೇಲೆ ಬಳ್ಳೆಯಿಂದ ಮಹೇಂದ್ರ ಆನೆ ಹೋಗ್ತವೆ. ಅಷ್ಟೊತ್ತಿಗೆ ಇವರೆಲ್ಲ ಮುಗಿಸಿಯಾಗಿರ್ತದೆ. ಆಮೇಲೆ ರಾತ್ರಿ 9 ಗಂಟೆ ಹೊತ್ತಿಗೆ ಕೇಜ್ಗಾರಿಗೆ ಹತ್ತಿಸ್ತಾರೆ. ಆತಂಕ ಸೃಷ್ಟಿ ಮಾಡಿದ ಆ ಒಂದು ಒಂಟಿ ಸಲಗ ಇನ್ನು ಹುಡುಗ 18 ವರ್ಷದ ಆನೆನ ಹಿಡಿದು ತಗೊಂಡೋಗ್ತಾರೆ. ಅದು ಎಲ್ಲಿಗೆ ತಗೊಂಡೋದ್ರು ಅಂತ ಗೊತ್ತಾಗೋದಿಲ್ಲ. ಬಹುಶಃ ಇದು ಬೇರೆ ಎಲ್ಲಾರ ರಿಲೊಕೇಟೆಡ್ ಅಂತ ಎಲ್ಲಾರ ಹೋಗಿ ಯಾವ್ದಾರ ಒಂದು ಕಾಡಿಗೆ ಬಿಡ್ತಾರೆ ಅಂತ ಕಾಣ್ತದೆ. ಯಾಕೆಂದ್ರೆ ಇದನ್ನೇನು ಪಳಸ ಐಡಿಯಾ ಇಲ್ಲ ಅನ್ನಿಸ್ತದೆ. ಆದ್ರೂ ಭಾರಿ ತುರ್ತಾಗಿ ಯಾವುದೇ ಜೀವಹಾನಿ ಆಗೋಕ್ಕಿಂತ ಮೊದಲೇ ನಮ್ಮ ಸಮರ್ಥ ಒಂದು ಟೀಮು, ನಮ್ಮ ರಮೇಶ್ ಹುಲಿಯ ಡಾಕ್ಟರ್ ಒಂದು ಟೀಮು ಭಾರಿ ಸ್ಪೀಡಲ್ಲಿ ಕೆಲಸ ಮಾಡಿ ಒಂದು ಆತಂಕ ಸೃಷ್ಟಿ ಮಾಡಿದ್ದ ಆನೆನ, ಅದರಲ್ಲೂ ನಮ್ಮ ಪಾಪದ ಹಳ್ಳಿ ಜನ ಇಲ್ಲ ರೈತಾಪಿ ವರ್ಗದವ್ರ ಮೇಲೆ ದಾಳಿ ಆಗಿ ಇಲ್ಲ ಜೀವಹಾನಿ ಆಗಕ್ಕಿಂತ ಮೊದಲೇ ಇವ್ರ ಜೀವದ ಹಂಗು ತೊರೆದು ಹೋಗಿ ನಡ್ಕಂಡೇ ಹೋಗಿ ಹೊಡೆದಿದ್ದಾರೆ. ಇದ್ರ ಬಗ್ಗೆ ಸಾರ್ವಜನಿಕ ವಲಯದಲ್ಲೆಲ್ಲ ಒಂದು ಒಳ್ಳೆ ಮಾತುಗಳು ಬರ್ತಾ ಇದಾವೆ ಇವ್ರಗಳ ಬಗ್ಗೆ, ಇವರ ಕಾರ್ಯದ ಬಗ್ಗೆ. ಇಷ್ಟ ಆಗಿದೆ ಇವತ್ತಿನ ಒಂದು ಇದೊಂದು ದಿಢೀರ್ ಅಂದ್ರೆ ಇದೊಂಥರ 2020 ಮ್ಯಾಚ್ ತರ ಆಗಿದೆ ಇವತ್ತು ಆನೆ ಹಿಡಿದಿರೋದು. ಹಿಡಿದವರಿಗೆ, ಹಿಡಿಯಕ್ಕೆ ಓಡಾಡಿದವರಿಗೆ ಎಲ್ಲರಿಗೂ ನನ್ನ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ಮುಂಚೆ ನೋಡಿದ್ರಣ್ಣ ಈ ತರ ದಿಢೀರ್ ಕಾರ್ಯಾಚರಣೆ? ಹಿಂದೆ ಯಾವಾಗ್ಲೂ ಈ ತರ ದಿಢೀರ್ ಕಾರ್ಯಕ್ರಮ ಎಲ್ಲೂ ನಡೆದಿಲ್ಲ. ಯಾಕೆಂದ್ರೆ ಅದು ಅಷ್ಟು ಸುಲಭ ಅಲ್ಲ. ಒಂದು ಆನೆ ಹಿಡಿಯೋದು ಅಂದ್ರೆ ಅದಕ್ಕೆ ಸುಮಾರು ವ್ಯವಸ್ಥೆ ಆಗ್ಬೇಕು. ಅದು ಸಾಕಾನೆಗಳು ಇರ್ಬೇಕು, ಟ್ರ್ಯಾಕಿಂಗ್ ಇವ್ರು ಇರ್ಬೇಕು. ಅದಕ್ಕಿಂತ ಮೊದಲು 1 ದಿವಸ 2 ದಿವಸ ಮೊದಲೇ ರೆಡಿ ಆಗ್ಬೇಕು. ಅದಕ್ಕೆ ಬೇಕಾದ ಉಪಕರಣಗಳು ಅಂದ್ರೆ ರೈಫಲ್ಗಳು ಆಗಲಿ, ಸ್ಟಾರ್ಟ್ ಮಾಡೋ ರೈಫಲ್ಗಳಾಗಲಿ, ಮೆಡಿಸಿನ್ಗಳಾಗಲಿ ಅವೆಲ್ಲ ರೆಡಿ ಇರಬೇಕು. ಇದು ಬಹುಶಃ ಒಂದು ಇತಿಹಾಸದ ಮೇಲೊಂದು ಹೊಸ ಬೆಳಕು ಅಂತಾರಲ್ಲ ಹಾಗೆ ಈ ಆನೆ ಹಿಡಿಯ ಇದರಲ್ಲಿ ಇದೊಂದು ಇವತ್ತು ನಡೆದ ಒಂದು ಕಾರ್ಯಕ್ರಮ ಹೊಸ್ತು. ಇದು ಹಿಂದೆಂದು ನನಗ್ ಗೊತ್ತಿದ್ದಂಗೆ ಇಷ್ಟು ದಿಢೀರ್ ನಡೆದಿರ್ಲಿಲ್ಲ. ಸಾಕಾನೆಗಳು ಬರೋಕ್ಕಿಂತ ಮೊದಲೇ ಆನೆ ಕಾಲ್ ಕಟ್ತಾರೆ, ಇಲ್ಲ
ಕೇವಲ ಒಂದು 24 ಗಂಟೆನೂ ಇಲ್ಲ. ಒಂದು ಬೆಳಿಗ್ಗೆ ಒಂದು 4-5 ಗಂಟೆಲಿ 6 ಗಂಟೆಲಿ ಆನೆ ಊರೊಳಗೆ ಬರುತ್ತೆ. ಅದನ್ನ ಸಾಯಂಕಾಲದ ಹೊತ್ತಿಗೆ ಅದನ್ನ ಹೋಗಿ ಹೊಡಿತಾರೆ. ಸಾಕಾನೆಗಳು ಬರೋಕ್ಕಿಂತ ಮೊದ್ಲೇ ಅದಕ್ಕೆ ಕೈ ಕಾಲೆಲ್ಲ ಕಟ್ಟಿ ಮರಕ್ಕೆ ಕಟ್ತಾರೆ. ಇದು ಹಿಂದೆಲ್ಲೂ ನಡೆದಿರ್ಲಿಲ್ಲ. ಚೆನ್ನಾಗಿ ಮಾಡಿದ್ದಾರೆ. ರಮೇಶ್ ಹುಲಿಯಾ ಮತ್ತು ಅವರ ಸಿಬ್ಬಂದಿಗಳು, ಅವರ ಜೊತೆ ಇದ್ದ ಅವರ ಸ್ನೇಹಿತರು, ಆಮೇಲೆ ಬೇರೆ ಅದಕ್ಕೆ ಸಂಬಂಧಪಟ್ಟವರಿಗೆಲ್ಲರಿಗೂ ನಮ್ದೊಂದು ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಹಾಗೆ ಆನೆ ಹಿಡಿದಿದ್ದಕ್ಕೆ ಕಂಗ್ರ್ಯಾಚುಲೇಷನ್. ಸೆಲೆಕ್ಟ್ ಮಾಡ್ದಾಗ ಹೋಯ್ತು ನಮ್ಮನ್ನ ಕಳಿಸ್ತಾರೆ ನೋಡ್ಕೊಳ್ಳಿ. ಹೌದು, ನೀವು ಇರಲಿಲ್ಲ, ಇವ್ರು ಬಂದಿದ್ರು. ಇವ್ರ ಜೊತೆ ನಾನೇ ಬ್ಯಾಟ್ರಿ ಹಾಕೊಂಡು ಹೋಗಿದ್ದೆ. ಈ ಒಂದು ದಿಢೀರ್ ಕಾರ್ಯಾಚರಣೆ ಬಹಳಷ್ಟು ರೋಚಕವಾಗಿತ್ತು. ವಿತಿನ್ 24 ಅವರ್ಸ್ ಅನ್ಬೋದು. ಸೊ ತಾವೆಲ್ಲರೂ ಕೂಡ ಬೆಳಗ್ಗೆಯಿಂದ ನೋಡಿರ್ತೀರಾ ನ್ಯೂಸ್ಗಳಲ್ಲಿ, ಮತ್ತೆ ಅರಣ್ಯ ಇಲಾಖೆ ಎಚ್ಚರದ ಒಂದು ವಿಡಿಯೋವನ್ನು ಸಹ ಮಾಡಿರ್ತಾರೆ, ಯಾರು ಕೂಡ ಮನೆಯಿಂದ ಹೊರಗಡೆ ಬರಬೇಡಿ ಅಂತ. ಸೊ ಆ ರೀತಿಯೆಲ್ಲ ಒಂದು ಕಾರ್ಯಾಚರಣೆ ನಿಜವಾಗ್ಲೂ ಕೂಡ ಅತಿ ವೇಗವಾಗಿ ನಡೆದಿದೆ ಅಂತಾನೆ ಹೇಳ್ಬೋದು. ಅರಣ್ಯ ಇಲಾಖೆಯ ಒಂದು 100 ಸಿಬ್ಬಂದಿ ಟೀಮ್ ಸಹಕಾರದೊಂದಿಗೆ ಡಾಕ್ಟರ್ ಟೀಮ್ ಈ ಕಾರ್ಯಾಚರಣೆಯನ್ನ ಮಾಡಿ ಮುಗಿಸಿದ್ದಾರೆ. ಮತ್ತೆ ಈ ಒಂದು ಆನೆಯನ್ನ ಲೋಡ್ ಮಾಡಿ ಬಹುಶಃ ಸಾಕ್ತಾರ ಅಥವಾ ಬೇರೊಂದು ಪ್ರದೇಶಕ್ಕೆ ಬಿಡ್ತಾರ, ಅದ್ರ ಬಗ್ಗೆ ಇನ್ನ ಸಹ ಮಾಹಿತಿ ಇಲ್ಲ. ಒಟ್ಟಾರೆ ಕಾರ್ಯಾಚರಣೆ ಯಶಸ್ವಿಯಾಗಿ ಮಾಡಿ ಮುಗಿಸಿದರೆ ವಿತಿನ್ 24 ಅವರ್ಸ್. ಅದರಲ್ಲೂ ನಮ್ಮ ಕುಮ್ಕಿ ಆನೆಗಳು ಬರೋಕ್ಕೂ ಮುಂಚೆನೆ ಡಾರ್ಟನ ಮಾಡಿ ಹಗ್ಗವನ್ನ ಕಟ್ಟಿ ಮರಕ್ಕೆ ಕಟ್ಟಿ ಆನೆಯನ್ನ ಸಹ ನಿಲ್ಲಿಸಲಾಗಿತ್ತು. ಅಷ್ಟು ಬೇಗ ಹಿತದೃಷ್ಟಿಯಿಂದ ಕಾರ್ಯಾಚರಣೆನ ಮಾಡಿದ್ರು. ಅರಣ್ಯ ಇಲಾಖೆಗೆ ಕಂಪ್ಲೀಟ್ ಸಿಬ್ಬಂದಿ ವರ್ಗದವರಿಗೆ ಅಭಿನಂದನೆ ಸಲ್ಲಿಸಲೇಬೇಕಾಗುತ್ತೆ.